ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋऽಧ್ಯಾಯಃ. ಪುರುಷೋತ್ತಮಯೋಗಃ. ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟಃ ಮತ್ತಃ ಸ್ಮೃತಿರ್ಜ್ಞಾನಮಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ವೇದಾಂತಕೃದ್ವೇದ ವಿದೇವ ಚಾಹಂ. ನಾನು ಎಲ್ಲರ ಹೃದಯದಲ್ಲಿಯೂ ಇದ್ದೇನೆ. ನನ್ನಿಂದಲೇ ನೆನಪು, ಅರಿವು ಮತ್ತು ಮರೆವುಗಳು ಆಗುತ್ತಿರುವವು. ಸರ್ವ ವೇದಗಳಿಂದಲೂ ತಿಳಿಯಬೇಕಾದವನು ನಾನೇ. ವೇದಾಂತಾರ್ಥಕ್ಕೆ ಸಂಪ್ರದಾಯ ಪ್ರವರ್ತಕನೂ ನಾನೇ. ವೇದಾಂತ ಅರ್ಥವನ್ನು ತಿಳಿಯುವವನೂ ನಾನೇ. ಜೀವಿಯಿಂದ ನಡೆಯುವ ಪ್ರತಿ ಕಾರ್ಯದ ಶಕ್ತಿ ಭಗವಂತ. ಕತ್ತಲಿನಲ್ಲಿ ಕಣ್ಣಿಗೆ ಕಾಣದ್ದನ್ನು ಸೂರ್ಯನ ಆಗಮನದಿಂದ ಕತ್ತಲು ಕರಗಿ ಎಲ್ಲವೂ ಗೋಚರವಾಗುವಂತೆ ಭಗವಂತನ ಶಕ್ತಿಯಿಂದ ಎಲ್ಲವೂ ತಿಳಿಯಲ್ಪಡುತ್ತದೆ. ಪ್ರತಿದಿನವೂ ಹೊಸತು ಕಣ್ಣಿಗೆ ಬಿದ್ದರೂ ಅದರ ಬಗ್ಗೆ ತಿಳಿದು ಅದನ್ನು ತನಗೆ ಬೇಕಾದಂತೆ ಉಪಯೋಗಿಸುವ ಜ್ಞಾನವೇ ಭಗವಂತ. ಪ್ರತಿದಿನ ಸಾವಿರಾರು ಜನರನ್ನು ನೋಡಿದರೂ ನೆನಪಿನಲ್ಲಿ ಉಳಿಯುವುದು ಕೆಲವರು ಮಾತ್ರ. ಎಂದೋ ಕಂಡ ವ್ಯಕ್ತಿ ಎದುರಿಗೆ ಬಂದಾಗ ನೆನಪಿಸಿಕೊಳ್ಳುವುದು, ಹಾಗೆಯೇ ಬಹಳ ಕಷ್ಟ ಕೊಟ್ಟವರನ್ನು ಮರೆಯುವುದು ಮತ್ತು ಆಗಂತುಕ ಎದುರಿಗೆ ಬಂದಾಗ ಅವರ ಪೂರ್ವಾಪರ ತಿಳಿದು ವ್ಯವಹರಿಸುವುದು ಅಷ್ಟೇ ಕಷ್ಟ. ಮನುಷ್ಯನಿಗೆ ಪ್ರತಿ ಸಮಯದಲ್ಲೂ ಎಚ್ಚರಿಕೆ ನೀಡಿ ಸಾಧಕ ಬಾಧಕಗಳು ಮನಸ್ಸಿನಲ್ಲಿ ಸುಳಿದಾಡುವಂತೆ ಮಾಡಿ ಅರಿತು ಮುಂದಡಿ ಇಡಲು ಅತೀಂದ್ರಿಯ ಶಕ್ತಿಯಾಗಿ ಕೆಲಸ ಮಾಡುವವನೇ ಭಗವಂತ. ಮನುಷ್ಯ ಜನ್ಮ ಪಡೆಯುವ ಮುನ್ನ ಅದೆಷ್ಟೋ ಜನ್ಮ ಎತ್ತುವ ಜೀವಿಯ ಜನ್ಮ ಜನ್ಮಾಂತರಗಳ ದಾಖಲೆ ಹೃದಯಾಕಾಶದಲ್ಲಿರುತ್ತದೆ ಎನ್ನಲಾಗುತ್ತದೆ. ಭಗವಂತನಿಗೆ ಮಾತ್ರ ಎಲ್ಲರ ದಾಖಲೆಯನ್ನೂ ಇಟ್ಟುಕೊಳ್ಳಲು ಸಾಧ್ಯ. ಈ ಕಾರಣದಿಂದ ಸಾಕ್ಷಾತ್ ಭಗವಂತನೇ ಹೃದಯದಲ್ಲಿದ್ದಾನೆ ಎನ್ನಬಹುದು. ಎಲ್ಲರ ಹೃದಯದಲ್ಲೂ ವಾಸವಾಗಿರುವ ಭಗವಂತನನ್ನು ತಿಳಿದು ಅವನಲ್ಲಿ ಐಕ್ಯವಾಗುವುದೇ ಜೀವನದ ಗುರಿ. ಇದೇ ಆತ್ಮದರ್ಶನ. ಹರಿ ಓಂ ತತ್ಸತ್.